ಚಕ್ರವಾಸಿನಿ. ಯಾರು ನೀವೆಲ್ಲ? ಹುಟ್ಟೋಗಿ ಹುಟ್ಟೋಗಿ ಇಲ್ಲಿಂದ, ಹುಟ್ಟೋಗಿ. ಹೊರಟೋಗ್ಬೇಕಾದವಳು ನೀನು, ಕ್ಷುದ್ರ ಶಕ್ತಿ. ನಿನ್ನ ಈ ಮೊಂಡು ಹಠಕ್ಕೆ ಸಂಹಾರವೇ ತಕ್ಕ ಶಿಕ್ಷೆ ಕ್ಷುದ್ರ ಶಕ್ತಿ. ಶೇಖರಿ ಮನೆಯಲ್ಲಿ ಶುರುವಾದ ಕ್ಷುದ್ರ ಶಕ್ತಿಯ ಪಾತ್ರಕ್ಕೊಂದು ಪೂರ್ಣ ವಿರಾಮ ಕೊಡಬೇಕಾಗಿದೆ. ಇಷ್ಟೆಲ್ಲ ಅನ್ನಿಸ್ಕೊಂಡು ಇನ್ನೂ ಇಲ್ಲೇ ಇದ್ರೆ ನನಗೆ ಮರ್ಯಾದೆ ಇರಲ್ಲ. ಸಾಕು ನಿಮ್ ಸಾವಾಸ. ಇನ್ ನೀವುಂಟು, ನಿಮ್ ಮನೆ ಉಂಟು. ನಾವು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಯಿತು. ನಾವು ಕಳಿಸಿದ ಕ್ಷುದ್ರ ಶಕ್ತಿನ ಅಮ್ಮನವರು ನಾಶ ಮಾಡಿದ್ದಾರೆ ಅನ್ನೋದು ಖಾತ್ರಿ ಆಯಿತು. ಅಮ್ಮನವರೇ, ವೃತ ಸಿಟ್ಟಿಂದ ಏನು ಪ್ರಯೋಜನ ಇಲ್ಲ ಸೂರ್ಯಾಂಶು. ಇದಕ್ಕೇನಾದರೂ ಮಾಡಲೇಬೇಕು. ನಮ್ಮ ಶಕ್ತಿನ ಕ್ರೋಢೀಕರಣ ಮಾಡಿ ಜಾಜಿ ಮನೆಯವ್ರ ಮೇಲೆ ಪ್ರಯೋಗಿಸೋಣ. ಅವ್ರ ಮನೇನ ನಾಶ ಮಾಡೋಣ. ಏನಂತ್ಯ? ನಡಿ. ಸೂರ್ಯಾಂಶು ಮತ್ತು ಚಂದ್ರಾಧರ ಬುದ್ಧಿ ಕಲಿಯೋ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ನನ್ನ ರಕ್ಷೆ ಇರೋವರೆಗೂ ಜಾಜಿ ಮತ್ತು ಜಾಜಿ ಮನೆಯವರನ್ನ ಯಾರೂ ಏನೂ ಮಾಡೋಕ್ಕಾಗೋಲ್ಲ ಅನ್ನೋದನ್ನ ತೋರಿಸ್ಕೊಡ್ಬೇಕಾಗಿದೆ. ಸೂರ್ಯಾಂಶು ಮತ್ತು ಚಂದ್ರಾಧರನಿಗೆ ನಾನೇ ಸ್ವತಃ ಪಾಠ ಕಲಿಸಬೇಕಾಗಿದೆ. ಅಧರ್ಮದ ದಾರಿಯಲ್ಲಿರುವ ಮನುಷ್ಯರಿಗೆ ಸದಾ ಕಣ್ಗಳು ಕುರುಡೆ. ಸೂರ್ಯ ಮತ್ತು ಚಂದ್ರರು ಕೂಡ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಅವರ ಅಂಧಕಾರದ ಕಣ್ಗಳಿಗೆ ಬೆಳಕನ್ನ ತೋರಿಸೋದು ನನ್ನ ಧರ್ಮ. ಬೆಳಕಿನ ದಾರಿಯನ್ನ ತೋರಿಸ್ತೀನಿ. ಆ ದಾರಿಯನ್ನೇ ಆರಿಸ್ಕೊಂಡರೆ ಬದುಕು, ಕತ್ತಲೆಯನ್ನೇ ಆರಿಸ್ಕೊಂಡರೆ ಸಾವು. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಎಷ್ಟು ಧೈರ್ಯ ನಿನಗೆ ನಮ್ಮ ತಪೋಭಂಗ ಮಾಡ್ತೀಯಾ? ನಮ್ಮ ಧ್ಯಾನಕ್ಕೆ ತಡೆ ಹಾಕ್ತೀಯಾ? ದುರ್ಮಾರ್ಗದಲ್ಲಿ ನಡೆಯೋರನ್ನ ತಡೆಯೋದೇ ನನ್ನ ಕರ್ತವ್ಯವಾಗಿರುವಾಗ ನಿಮ್ಮನ್ನು ತಡಿದೆ ಹೇಗೆ ಸುಮ್ಮನಿರಲಿ? ಹಾಗೆ ತಡೆಯೋದಿಕ್ಕೆ ನೀನ್ ಯಾರೋ? ನಾನು ಸರ್ವಶಕ್ತೆ ಮಹಾದೇವಿ. ಸೂರ್ಯಾಂಶು, ಚಂದ್ರಾಧರ, ನಿಮ್ಮ ದಾರಿ ಸಾತ್ವಿಕವಾದದ್ದಲ್ಲ. ಅಸಾತ್ವಿಕವಾದದ್ದನ್ನ ಉಳಿಸೋದು ಪ್ರಕೃತಿ ನಿಯಮವಲ್ಲ. ಈ ಕ್ಷುದ್ರ ಮಾರ್ಗವನ್ನ ತ್ಯಜಿಸಿ
ದೈವಿ ಮಾರ್ಗವನ್ನ ಅನುಸರಿಸಿ. ಹಾಗೇನಾದರೂ ನಾವು ನಿಮ್ಮ ದಾರಿನ ಅನುಸರಿಸಿದ್ರೆ ನಾನು ಗುರುಗಳಿಗೆ ಮತ್ತೆ ಇವ್ರ ತಂದೆಗಾಗಿರೋ ಅನ್ಯಾಯನ ಸರಿಪಡಿಸೋರು ಯಾರೋ? ಇಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ ಸೂರ್ಯಾಂಶು. ಅವರವರು ಮಾಡಿದ್ದನ್ನ ಅವರವರೇ ಅನುಭವಿಸಬೇಕು. ಇಲ್ಲಿನ ನ್ಯಾಯ ಬಹಳ ಸರಳ. ನೀವಿದನ್ನ ಅರ್ಥ ಮಾಡ್ಕೊಂಡಿದ್ರೆ ನೀವು ದೈವದ ವಿರುದ್ಧ ಹೀಗೆ ಜಿದ್ದಿಗೆ ಬೀಳ್ತಿರ್ಲಿಲ್ಲ. ವಿರೂಪಾಕ್ಷ ಶಾಸ್ತ್ರಿ ಶ್ರೀಚಕ್ರದ ಮೇಲಿನ ವ್ಯಾಮೋಹದಿಂದ ಮಾಡಬಾರದನ್ನೆಲ್ಲ ಮಾಡಿದಾನೆ. ಕಾಲರುದ್ರ ಸಿದ್ದೇಶ್ವರ ಕಡಕಿ ಅವನಿಗೆ ಜೊತೆಯಾಗಿದ್ದಾನೆ. ಹಾಗಾಗಿ ಇಬ್ಬರು ಸಮಾನ ಅಪರಾಧಿಗಳು. ದೈವ ವಿರುದ್ಧ ಹೋದರೆ ಏನಾಗತ್ತೆ ಅನ್ನೋದಕ್ಕೆ ಅವರಿಬ್ಬರೇ ಸಾಕ್ಷಿ. ನೀವಿನ್ನೂ ಚಿಕ್ಕವರು. ಅವರ ಅಚಾತುರ್ಯ, ಅವಿವೇಕ ನಡವಳಿಕೆಯಿಂದ ಅವರಿಗೆ ಆದ ಶಿಕ್ಷೆಯನ್ನ ಅರಿತುಕೊಂಡು ನೀವು ಸನ್ಮಾರ್ಗದಲ್ಲಿ ನಡಿಬೇಕಾದ್ದು ಚಿಕ್ಕವರಾಗಿ ನಿಮ್ಮ ಧರ್ಮ. ಆ ಧರ್ಮವನ್ನ ಪಾಲಿಸಿ, ನಿಮಗೆ ಒಳಿತಾಗತ್ತೆ. ನಮ್ಮದು ತಪ್ಪಾಯಿತು ತಾಯಿ. ವೈಯಕ್ತಿಕ ಜಿದ್ದಿಗೆ ಬಿದ್ದು ಸಾಮಾಜಿಕ ಜವಾಬ್ದಾರಿಗಳನ್ನೇ ಮರ್ತುಬಿಟ್ವಿ. ನಮ್ಮನ್ನು ಕ್ಷಮಿಸು. ಸಕಾಲದಲ್ಲಿ ಬಂದು ನಮ್ಮ ಕಣ್ಣು ತೆರೆಸಿದ್ಯಾ. ನಮ್ಮಿಂದ ಮತ್ತೆ ಇಂಥ ತಪ್ಪಾಗೋದಿಲ್ಲ. ಒಳ್ಳೆ ಮನುಷ್ಯರಾಗಿ ಬಾಳ್ತೀವಿ. ನಮ್ಮನ್ನು ಆಶೀರ್ವದಿಸಮ್ಮ. ಓ ದೇಶಿಕರು, ಏನು ಮನೆ ಸುತ್ತ ಹೀಗೆ ನೋಡ್ತಾ ಇದ್ದೀರಲ್ಲ? ಮತ್ತೆ ಏನಾದರೂ ದುಷ್ಟಶಕ್ತಿಗಳ ಸಂಚಾರ ಇದೆ ಅಂತನಾ? ಇಲ್ಲ ತಾಯಿ, ಈ ಮನೆ ಮೇಲೆ ಅಮ್ಮನವರ ಕೃಪಾದೃಷ್ಟಿ ಇದೆ. ಮನೆಯಲ್ಲಿದ್ದ ದುಷ್ಟಶಕ್ತಿಗಳನ್ನೆಲ್ಲ ಅವಳೇ ಉಚ್ಚಾಟಿಸಿದಾಳೆ. ಇನ್ನೇನು ಭಯ ಇಲ್ಲ. ಮನೆಯಲ್ಲೋ ಕಳೆ ತುಂಬಿಕೊಂಡಿದೆ. ಇನ್ನು ನೆಮ್ಮದಿಯಾಗಿರಿ. ಸದ್ಯ ಅಷ್ಟಾದ್ರೆ ಸಾಕು ದೇಶಿಕರೇ. ನಮಗಂತೂ ದಿನ ನಡೀತಾ ಇದ್ದ ರಾಧಾಂತ ನೋಡಿ ನೋಡಿ ರೋಸ್ ಹೋಗಿದ್ವಿ. ಈಗೆಲ್ಲರೂ ಖುಷಿಯಾಗಿದ್ದೀವಿ. ಈ ಸಂತೋಷ, ಈ ನೆಮ್ಮದಿ ಯಾವಾಗಲೂ ಹೀಗೆ ಇದ್ರೆ ಸಾಕು. ಅದು ಹಾಗೇ ಇರುತ್ತಪ್ಪ, ಏನೂ ತೊಂದರೆ ಇಲ್ಲ. ಅಮ್ಮನವರ ಪ್ರಭಾವಳಿ, ಶ್ರೀರಕ್ಷೆ ಈ ಮನೆಯಲ್ಲಿರೋವರೆಗೂ ನಿಮ್ಮ ನೆಮ್ಮದಿಗೆ ಯಾವುದೇ ರೀತಿ ಭಂಗ ಇಲ್ಲ. ದುಷ್ಟರು ಯಾವ ಆಟನೂ ನಡೆಯೋದಿಲ್ಲ. ಅಂದಹಾಗೆ ಈ ಮನೆಯಲ್ಲಿ ಇಷ್ಟೊಂದು ಸಾತ್ವಿಕ ಶಕ್ತಿ ತುಂಬಿ ತುಳುಕ್ತಿದೆ. ಮನೆಯಲ್ಲಿ ಬಸ್ರಿ ಹೆಣ್ಮಗಳಿದ್ದಾಳೆ. ಒಂದು ಆರತಿ ಮಾಡಿಬಿಡಿ. ನಿನ್ನ ನಡೆಯೇ ವಿಚಿತ್ರ ತ್ರಿಪುರ ಸುಂದರಿ. ಮಗುನೂ ಚಿವುಟುತ್ತೀಯ, ತೊಟ್ಟಿಲನ್ನೂ ತೂಗುತ್ತೀಯ. ನಿನ್ನ ನಡೆಯೇ ಅರ್ಥವಾಗುವುದಿಲ್ಲ. ಕಷ್ಟಗಳನ್ನು ಕೊಡೋದು ಅವರ ಆತ್ಮಸ್ಥೈರ್ಯ ಪರೀಕ್ಷೆಗಾಗಿ. ಅದರಲ್ಲಿ ಅವರು ಗೆದ್ದರೆ ತೊಟ್ಟಲನ್ನು ತೂಗಿ ಸಂಭ್ರಮ ಪಡುತ್ತೀನಿ ಅಷ್ಟೆ. ಸಂಸಾರ ಎನ್ನುವುದು ಸುಲಭದ ಹಾದಿ ಆಗಿರುವಾಗ
ಯಾಕೆ ಜಂಜಾಟ ತ್ರಿಪುರ ಸುಂದರಿ? ತಪ್ಪಿತಸ್ಥರಿಗೆ ಆ ಕ್ಷಣವೇ ಶಿಕ್ಷೆ ಕೊಡು, ಎಲ್ಲ ಸರಿಯಾಗತ್ತೆ. ಮಕ್ಕಳು ಎಡುವಿ ಬಿದ್ದರೆಂದು ಅವರನ್ನ ವಧಿಸುವುದು ಸರಿಯೇ? ಅವರು ನಿಂತು ನಡೆದು ಪುಟಿಯಲು ಶುರು ಮಾಡಿದಾಗ ಆಗುವ ಆನಂದವನ್ನು ಕಳೆದುಕೊಳ್ಳುವುದಿಲ್ಲವೇ ಎಲ್ಲಮ್ಮ? ಅವರು ಎಡವಲಿ, ತಡೆಯಲು ನಾವಿದ್ದೀವಲ್ಲ. ಹಾಗಂತ ದುಷ್ಟರನ್ನೆಲ್ಲ ಆಟ ಆಡೋದಕ್ಕೆ ಬಿಡೋದು, ನಂತರ ನೀನು ಅವರ ಜೊತೆ ಆಟ ಆಡೋದು, ಇದೆಂತ ಚೇಷ್ಟೆ ತ್ರಿಪುರ ಸುಂದರಿ? ತಾಯಿ ಮಕ್ಕಳ ಸಂಬಂಧ ಹಾಗೆ ಅಲ್ಲವೇ ಎಲ್ಲಮ್ಮ? ತಾಯಿ ಎಂಥ ದುಷ್ಟಪುತ್ರನಿಗಾದರೂ ಅವಕಾಶ ಕೊಟ್ಟೇ ಕೊಡುತ್ತಾಳೆ. ಅವಕಾಶವನ್ನು ಬಳಸಿಕೊಂಡವರು ಸೂರ್ಯಾಂಶು ಚಂದ್ರಾಧರನಂತೆ ಬದಲಾಗುತ್ತಾರೆ. ಬಳಸಿಕೊಳ್ಳದೇ ಇದ್ದವರು ವಿರೂಪಾಕ್ಷ ಕಡಕಿಯಂತೆ ಶಿಕ್ಷೆಗೆ ಒಳಗಾಗುತ್ತಾರೆ. ನನ್ನ ಲೋಕದಲ್ಲಿ ಎಲ್ಲರಿಗೂ ಸಮವಾದ ನ್ಯಾಯ ಎಲ್ಲಮ್ಮ. ಬದುಕುವ ಅವಕಾಶವನ್ನು ಪ್ರತಿಯೊಬ್ಬರಿಗೂ ಕಲ್ಪಿಸುತ್ತೇನೆ. ಬದುಕನ್ನ ಸನ್ಮಾರ್ಗದಲ್ಲಿ ನಡೆಸಿ ನನ್ನ ಕೃಪೆಗೆ ಒಳಗಾಗುವುದು ಅವರ ಹೊಣೆ. ನನ್ನ ಕಾರ್ಯವೈಖರ್ಯವೇ ಹೀಗೆ ಎಲ್ಲಮ್ಮ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. 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 यजामहे सुगन्धं पुष्टिवर्धनं पूर्वामुकमिव बन्धनात् मृत्योर्मुक्षीयमामृतात्. दुष्टशिक्षकं शिष्टरक्षकं सुरसुपूजितम् असुरमर्दनं राक्षससंहारम्. ಈವರೆಗೂ ನಮ್ಮ ಮನೆಯಲ್ಲಾದ ಅವಾಂತರ ಸಾಕು ಬೇಕಾಗಿ ಹೋಗಿದೆ. ಇನ್ನು ಮುಂದೆ ಆದರೂ ನೆಮ್ಮದಿಯಿಂದ ಇದ್ದರೆ ಸಾಕಾಗಿದೆ. ಅದರಲ್ಲೂ ನಮ್ಮ ಜಾಜಿ ಬಂಗಾರಿ ಚೆನ್ನಾಗಿದ್ದರೆ ಸಾಕು. ಅವ್ರು ಚೆನ್ನಾಗಿದ್ರಲ್ವಾ ನಾವು ಚೆನ್ನಾಗಿರೋದು. ಇನ್ಮೇಲೆ ಚೆನ್ನಾಗೇ ಇರ್ತಾರೆ ಬಿಡೋ ಶೇಖರಿ. ದೇಶಕ್ರಿ ಹೇಳಿದ್ರಲ್ಲ, ನಮ್ಮ ಮನೆ ಹಿಡಿದಿರೋ ರಾಹು ತೊಲಗಿದೆ ಅಂತ.
ಸುಂದರಿ ದೇವಿಯೇ ನಮಃ. ಓಂ ಶ್ರೀ ತ್ರಿಪುರ 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 ಸುಂದರಿ ದೇವಿಯೇ ನಮಃ. ಅಲ್ಲ ತ್ರಿಪುರ ಸುಂದರಿ, ವಿರೂಪಾಕ್ಷನ ತಪಸ್ಸನ್ನೂ ಭಂಗಗೊಳಿಸಲಾಗಲಿಲ್ಲ, ಕಡಕಿಯ ತಪಸ್ಸನ್ನು ಮುರಿಯಲಾಗಲಿಲ್ಲ. ದುಷ್ಟರ ಕಾರ್ಯಗಳನ್ನು ವಿಫಲಗೊಳಿಸದೆ ಹೋದರೆ ಅವರೇ ನಮಗೆ ಮುಂದೆ ಪರಿಹರಿಸಲಾಗದ ಸಮಸ್ಯೆ ಆಗೋದು. ಆದರೆ ಅವರ ಏಕಾಗ್ರತೆಯ ಮಟ್ಟವನ್ನು ತಲುಪುವುದು ಸುಲಭವಲ್ಲ ಎಲ್ಲಮ್ಮ. ಅವರಿಬ್ಬರೂ ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುವರು. ಓಹೋ, ಹಾಗಿದ್ದರೆ ಮುಂದೊಂದು ದಿನ ನೀನು ಅವರ ತಪಸ್ಸಿಗೆ ಒಲಿದು ಅವರ ಇಷ್ಟಾರ್ಥ ನೆರವೇರಿಸ್ತೀಯ, ವರ ಕೊಡ್ತೀಯ ಅಂತಾಯ್ತು. ಕಾದು ನೋಡು ಎಲ್ಲಮ್ಮ, ಎಲ್ಲವೂ ನಿನಗೆ ಗೊತ್ತಾಗುವುದು. ಹೇಗಿದ್ದಾಳೆ ನಮ್ಮ ಜಾಜಿ? ಏನು ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾಳೆ. ಇನ್ನೇನು ದಿನ ತುಂಬ್ತಾ ಬಂತು, ಇನ್ನೊಂದು 15 ದಿವಸದೊಳಗಡೆ ನೀವು ಮುತ್ತಜ್ಜಿ ಆಗ್ತಿದ್ದೀರಾ. ತಾಯಿ ಮಗು ಆರೋಗ್ಯವಾಗಿದ್ದಾರಾ? ಸಂಶಯನೇ ಬೇಡ. ದಿನ ಹತ್ರ ಬರ್ತಾ ಬರ್ತಾ ಸ್ವಲ್ಪ ಸುಸ್ತು ಅದು ಇದು ಇದ್ದೇ ಇರುತ್ತೆ. ಅದು ಬಿಟ್ರೆ ಭಯ ಪಡೋ ಅಗತ್ಯನೇ ಇಲ್ಲ. ಅಷ್ಟಿದ್ರೆ ಸಾಕು ಬಿಡಿ. ನನ್ನ ಮಗಳಿಗೆ ಪ್ರಸವ ಸುಲಭವಾಗಿ ನೋವಿಲ್ದೆ ಮಗು ಭೂಮಿಗೆ ಬಂದರೆ ಸಾಕು. ನೋವಿಲ್ದೆ ಸಂಭ್ರಮ ಹೇಗೆಯ ಭೂಮಿಗೆ ಬರುತ್ತೆ? ನೋವಿದ್ದೇನೆ. ಆ ನೋವನ್ನು ಸಹಿಸೋ ಶಕ್ತಿ ನಿನ್ನ ಮಗಳಿಗೆ ಕೊಡ್ಲಿ ಅಂತ ಆ ಅಮ್ಮನವ್ರನ್ನ ಬೇಡ್ಕೊ, ಎಲ್ಲ ಒಳ್ಳೇದಾಗತ್ತೆ.
ನಾನಿನ್ ಬರ್ತೀನಿ. ರಾಜಲಕ್ಷ್ಮಿ ಅವರೇ, ನಾನಿನ್ ಬರ್ತೀನಿ. ಹೋಗಿ ಬನ್ನಿ. ಜಾಜಿ ಹುಷಾರು, ಜೋಪಾನಮ್ಮ. ಒಂದು ನಿಮಿಷ ಇರಿ. ಅದೆಲ್ಲ ಏನು ಬೇಡ, ಮಗಳಿಗೆ ಹೆರಿಗೆ ಆದ್ಮೇಲೆ ಸಿಹಿ ಕೊಡು, ಅಷ್ಟು ಸಾಕು ನನಗೆ. ಬರ್ಲಾ? ಬಾಗಿಲು ತನಕ ಬರ್ತೀನಿ ಬನ್ನಿ. ವೈದ್ಯರು ಹೇಳಿದ್ದು ಗೊತ್ತಾಯ್ತಾ? ಇನ್ಮೇಲೆ ಹುಷಾರಾಗಿರ್ಬೇಕು, ಸರಿನಾ? ಅವಳನ್ನ ಹುಷಾರಾಗಿ ನೋಡ್ಕೊಳಕ್ ನಾನಿದ್ದೀನಿ ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಒಂದು ಹುಲ್ಕಡ್ಡಿ ಬರೋನು ಅವಳ ಮೇಲೆ ಬೀಳಕ್ ಬಿಡಲ್ಲ, ನೀವು ನಿಶ್ಚಿಂತೆಯಾಗಿರಿ. ಸರಿನಪ್ಪ, ನೀವಿಬ್ರು ಹೀಗೆ ಗಂಡ ಹೆಂಡತಿ ನಗನಗ್ತಾ 100 ಕಾಲ ಬಾಳಿ.